ದೇವರು ಬಂದ್ರು ನಿನ್ನ ಕಾಪಾಡೋದಕ್ಕಾಗಲ್ಲ. ತೊಲಗು ನನ್ನ ಅರ್ಜುನ್ ಮಧ್ಯದಿಂದ. ಹರ ಹರ ಮಹಾದೇವ, ಹರ ಹರ ಮಹಾದೇವ್. ಪೇಷಂಟ್ ಕಂಡೀಷನ್ ನೋಡಿದ್ರೆ ಅವ್ರಿಗೆ 24 ಗಂಟೆ ಬದುಕಿರೋದೇ ಹೆಚ್ಚು ಅನ್ಸುತ್ತೆ. ಹಾಗನ್ಬೇಡಿ ಡಾಕ್ಟರ್, ಪ್ಲೀಸ್ ಮಯೂರನ್ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ವಿಚಾರ ನಮ್ಮ ಕೈ ಮೀರಿ ಹೋಗಿದೆ ಮಿಸ್ಟರ್ ಎಚ್.ಎಂ. ಆ ಅಮೃತ ನಿನ್ನ ಜೀವನದಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು. ನಾನೇ ಮುಂದೆ ನಿಂತು ನಿನಗೂ ಅರ್ಜುನ್ಗೂ ಮದುವೆ ಮಾಡಿಸ್ತೀನಿ. ಶಭಾಷ್ ಮಯೂರಿ. ದೇಹದಲ್ಲಿ ಪ್ರಜ್ಞೆ ಇಲ್ಲದೆ ಅಲ್ಲಾಡೋದಕ್ಕೂ ಆಗದೆ ಒಂದೇ ಕಡೆ ಬಿದ್ದಿದ್ರು ಅರ್ಜುನ್ ಹೆಸರು ಕೇಳಿದ ತಕ್ಷಣ ಅದೆಷ್ಟು ಚೆನ್ನಾಗಿ ಸ್ಪಂದಿಸ್ಬಿಟ್ಟೆ ನೀನು. ಅದೆಷ್ಟು ಆಸೆ ಇಟ್ಕೊಂಡಿದ್ಯಾ ಅಲ್ವಾ ಮಯೂರಿ? ಪಡು ಪಡು. ನೀನು ಎಷ್ಟೇ ಆಸೆ ಪಟ್ರು ಅದು ಕೇವಲ ಕ್ಷಣಿಕ ಮಾತ್ರ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮತ್ತು ಅರ್ಜುನ್ ಮಧ್ಯೆ ಇರೋ ಆ ಅಮೃತನ ಜೊತೆಗೆ ನೀನು ಒಂದು ಮುಳ್ಳೆ. ನೀನು ಸತ್ರೇನೆ ನನಗೆ ಉಪಯೋಗ. ಆದ್ರೆ ಅಮೃತ ಅನ್ನೋ ಮುಳ್ಳನ್ನ ನಿವಾರಿಸ್ಕೊಳ್ಳೋದಿಕ್ಕೆ ನೀನು ಬದುಕೋದು ನನಗೆ ಮುಖ್ಯ. ನಿನ್ನನ್ನ ಬದುಕಿಸ್ಕೊಂಡ ಮರುಕ್ಷಣನೇ ನೀನು ಮನೆಯವ್ರ ಮುಂದೆ ಅಮೃತಾಳ ಸತ್ಯನ ಬಯಲು ಮಾಡ್ತೀಯ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಅದಾಗ್ತಿದ್ದ ಹಾಗೆ ಅಮೃತನ್ನ ಅರ್ಜುನ್ನೇ ತನ್ನ ಜೀವನದಿಂದ ಅಷ್ಟೇ ಯಾಕೆ ಈ ಲೋಕದಿಂದನೇ ಶಾಶ್ವತವಾಗಿ ದೂರ ಮಾಡ್ತಾರೆ. ಆ ಕೆಲಸ ಮುಗಿತಿದ್ದ ಹಾಗೆ ಉಪಾಯವಾಗಿ ನಿನ್ನನ್ನ ಕರ್ಕೊಂಡು ಹೋಗಿ ನಿನ್ನ ಕತೆನ ಮುಗಿಸಿ ನಿನ್ನ ರೂಪದಲ್ಲಿ ನಾನು ಆ ಮನೆಗೆ ಹೋಗಿ ಸೇರ್ಕೊಂಡು ಅರ್ಜುನ್ ಜೊತೆಗೆ ಶಾಶ್ವತವಾಗಿ ನನ್ನ ಜೀವನನ ಕಟ್ಕೋಬಹುದು. ಅಲ್ಲಿವರೆಗೂ ನೀನು ಬದುಕಿರ್ಬೇಕು ಮಯೂರಿ. ನಿನ್ನನ್ನ ನಾನ್ ಬದುಕಿಸ್ಕೋತೀನಿ. ಅಮೃತ ನಿನ್ನನ್ನ ಬದುಕಿಸ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನನ್ನ ನಾನ್ ಬದುಕಿಸ್ಕೋತೀನಿ. ಪರಮೇಶ್ವರ, ನಾನ್ ನಡೆಸ್ತಾ ಇರೋ ಈ ಹೋರಾಟದಲ್ಲಿ ಅನ್ಯಾಯವಾಗಿ ಅಮಾಯಕರು ಬಲಿಯಾಗೋದು ನನಗಿಷ್ಟ ಇಲ್ಲ. ಮಯೂರಿ ಈ ಸ್ಥಿತಿಯಲ್ಲಿ ಇರೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆಗ್ಬಿಟ್ಟೆ. ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ಅನ್ಯಾಯವಾಗಿ ಒಂದು ನಾಗನಿಂದ, ಅದು ನನ್ನಿಂದ ಅವಳು ಪ್ರಾಣ ಹೋಗಿ ಆ ಪಾಪ ನನಗ್ ಸುತ್ತಕೊಳ್ಳೋದನ್ನ ತಡೆಯೋ ಹೊಣೆ ನಿಂದ ಮೇಲಿದೆ ಪರಮೇಶ್ವರ. ನ್ಯಾಯ ನೀಡು ಪರಮೇಶ್ವರ, ಸಹಾಯ ಮಾಡು. ಏನಮ್ಮ ಇದು? ನೀನು ಇಲ್ಲಿ? ಅದು ಈ ಸ್ಥಿತಿಲಿ ಬೆಳಗ್ಗೆ ಇಷ್ಟು ದುಃಖದಿಂದ ಯಾರಿಗೋಸ್ಕರ ಬೇಡಕ್ ಬಂದೆ ಮಗಳೇ? ನಾನು ತಿಳ್ಕೊಬೋದಾ? ನೀನು ನೋಡ್ತಾ ಇದ್ರೆ ಯಾವುದೋ ಸಂಕಷ್ಟಕ್ಕೆ ಸಿಕ್ಕಿರೋ ಹಾಗಿದೆಯಲ್ಲ. ಯಾಕೆ ನನಗಿಷ್ಟು ಸಂಕಟ ಆಗ್ತಾ ಇದೆ? ಈ ಹುಡುಗಿ ಅಳ್ತಾ ಇದ್ರೆ ನನ್ನಲ್ಲಿ ಇಷ್ಟು ಸಂಕಟನ ಹುಟ್ಟಿಸ್ತಾ ಇದೆಯಲ್ಲ, ಇದಕ್ಕೇನ್ ಕಾರಣ? ಇವಳು ದುಃಖ ನನ್ನದು ಅನ್ನೋ ಭಾವನೆ ಕೂಡ್ತಿದ್ಯಲ್ಲ, ಯಾಕೆ ತರ ಆಗ್ತಾ ಇದೆ? ಇವಳಿಗೂ ನನಗೂ ಏನಾದ್ರೂ ಸಂಬಂಧ ಇರ್ಬೋದಾ?
ಕ್ಷಮಿಸಿ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ ತಕ್ಷಣ ದುಃಖ ಒತ್ತರಿಸ್ ಬಂತು. ನಿಮ್ಮ ಹತ್ರ ನನ್ನ ಸಂಕಟನ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸಿನ ಭಾರ ಕಡಿಮೆ ಆಗ್ಬೋದು ಅಂತ ಅನಿಸ್ತು. ಅದಕ್ಕೆ ಹತ್ಬಿಟ್ಟೆ. ಕ್ಷಮಿಸಿ. ನನ್ನ ಭಾವನೆಗಳ ಮೇಲೆ ಹಿಡಿತ ಕಳ್ಕೊಂಡ್ಬಿಟ್ಟೆ. ಛೇ, ಹಾಗೆ ಯಾಕಮ್ಮ ತಿಳ್ಕೊಂತ್ಯಾ? ನೀನು ನನ್ನ ಮಗಳ ಸಮಾನ. ನಿನಗೆ ನನ್ನ ಬಗ್ಗೆ ಆತ್ಮೀಯ ಭಾವನೆ ಹುಟ್ಟಿದೆ ಅಂದ್ರೆ ಅದು ನನಗೆ ಸಂತೋಷದ ವಿಚಾರನೆ. ನನ್ನ ಹತ್ರ ಮಾತಾಡಿದ್ರೆ ನಿನ್ನ ಕಷ್ಟ ಕಡಿಮೆ ಆಗತ್ತೆ ಅಂದ್ರೆ ಅದು ನನ್ನ ಪಾಲಿನ ಭಾಗ್ಯ ಅಮ್ಮ. ಹೇಳು ಕಂದ, ಏನಾಯ್ತು? ಅದು ನನ್ನ ಗೆಳತಿ ಒಬ್ಳನ್ನ. ಹಾ, ಹೇಳು ಕಂದ, ಮಾತಾಡು. ನಿನ್ ಗೆಳತಿಗೆ ಏನಾಯ್ತು? ನನ್ನ ಗೆಳತಿನ ನಾಗರ ಹಾವು ಕಚ್ಬಿಟ್ಟಿದೆ. ಆಸ್ಪತ್ರೆಯಲ್ಲಿ ವೈದ್ಯರು ಕೈ ಚೆಲ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಗೆಳತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ದಿಕ್ಕೆ ತೋರದೆ ಶಾಸ್ತ್ರಿಗಳನ್ನ ನೋಡೋದಕ್ಕೆ ಬಂದೆ. ಅವ್ರ ಹತ್ರ ಇದಕ್ಕೆಲ್ಲ ಖಂಡಿತ ಪರಿಹಾರ ಇದ್ದೇ ಇರುತ್ತೆ. ಎಲ್ಲಿ ಗುರುಗಳು ಕಾಣಿಸ್ತಾನೆ ಇಲ್ವಲ್ಲ? ಛೇ, ಎಂತ ಅನಾಹುತ ಆಗೋಯ್ತು. ಗುರುಗಳು ಗಿಡಮೂಲಿಕೆಗಳನ್ನ ತರಕ್ಕೆ ಅಂತ ಕಾಡ್ಗೆ ಹೋದವರು ಇನ್ನೂ ಬಂದಿಲ್ಲಮ್ಮ. ಅಯ್ಯೋ ಶಿವನೇ, ಈಗೇನ್ ಮಾಡುದು? ಗುರುಗಳು ಬಂದ್ರು. ಗುರುಗಳೇ, ಗುರುಗಳೇ, ದೇವರಿದ್ದಾನೆ. ನನ್ನ ಪಾಲಿಗೆ ದೇವರಿದ್ದಾನೆ. ಸರ್, ಬೇಗ ಇಂಜೆಕ್ಷನ್ ಕೊಡಿ. ಅಲ್ಸರ್ ಡೌನ್ ಆಗ್ತಾ ಇದೆ. ಪಲ್ಸ್ ರೇಟ್ ಮಾನಿಟರ್ ಮಾಡ್ತಾ ಇದೀಮ್ಮ. ಏನಮ್ಮ ಇಷ್ಟು ದೂರ ಬಂದಿದ್ದು? ನಿನ್ನ ಮುಖದ ಭಾವ ಯಾವುದೋ ಅನಾಹುತದ ಸೂಚನೆ ಕೊಡ್ತಾ ಇದೆಯಲ್ಲ. ಗುರುಗಳೇ, ಎಲ್ಲವನ್ನು ಗ್ರಹಿಸಬಲ್ಲವರು ನೀವು. ಗೊತ್ತಿದ್ದೇ ಕೇಳ್ತಾ ಇದ್ದೀರಾ? ಮಯೂರಿಗೆ ಸರ್ಪದಿಂದ ಪ್ರಹಾರವಾದ ಸೂಚನೆ ಸಿಗ್ತಾ ಇದೆ. ಗುರುಗಳೇ, ಅದು ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಅಮೃತ?
ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಎಲ್ಲಿ ದ್ವೇಷ ಇರುತ್ತೋ ಅಲ್ಲಿ ನಮ್ಮ ಕೈ ಮೀರಿ ಅವಘಡ ನಡೆಯುತ್ತೆ. ದ್ವೇಷದ ವಿಷದ ಪ್ರಮಾಣ ತೀವ್ರವಾಗಿರುತ್ತೆ ಅಲ್ವಾ ಅಮೃತ? ಹೌದು ಶಾಸ್ತ್ರಿಗಳೇ, ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ, ನಂಬಿದವರೇ ವಿಶ್ವಾಸಘಾತುಕರಾದಾಗ, ನಂಬಿದವರೇ ಕೈ ಹಿಡಿದೇ ಹೋದಾಗ, ಮಿತ್ರರೇ ಶತ್ರುಗಳಾದಾಗ ದ್ವೇಷವೆಂಬ ವಿಷದ ತೀವ್ರತೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಪರಿಸ್ಥಿತಿಗಳು ನಮ್ಮ ಕೈ ಮೀರುತ್ತೆ. ಆಗೋ ಅನಾಹುತನ ಗ್ರಹಿಸೋ ಮೊದಲೇ ಅವಘಡ ನಡೆದು ಹೋಗುತ್ತೆ. ಹಾಗಂತ ದ್ವೇಷದ ವಿಷಯ ಹೊಗೆಗೆ ಅಮಾಯಕರು ಬಲಿ ಆಗಬಾರ್ದು ಅಲ್ವಾ ಅಮೃತ? ಹೌದು ಗುರುಗಳ, ಅಮಾಯಕರು ಬಲಿಯಾಗದಂತೆ ತಡೆಯೋದಿಕ್ಕೆ ಅಂತಾನೆ ನಾನು ನಿಮ್ಮ ಹತ್ರ ಬಂದಿರೋದು. ಇವತ್ತೇನೋ ನೀನು ತಡೆಯೋ ಸ್ಥಿತಿಯಲ್ಲಿದೀಯ, ಆದರೆ ಕಾಲಘಟ್ಟ ಹೀಗೆ ಇರೋದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿ ನಾವು ಗ್ರಹಿಸೋದಕ್ಕಿಂತ ಮುಂಚಿತವಾಗಿಯೇ ಕೈ ಮೀರಿ ಹೋಗ್ಬಿಟ್ಟಿರತ್ತೆ. ಸರಿಪಡಿಸೋಕಾಗದೇ ಇರೋಷ್ಟು ಅನ್ನೋದು ನಿನ್ನ ಅರಿವಿರಲಿ. ಡಾಕ್ಟರ್, ಮಯೂರಿ ಹೇಗಿದ್ದಾಳೆ? ಅವ್ರ ಕಂಡೀಷನ್ ರಿಕವರ್ ಆಗ್ತಾ ಇದೆಯಾ? ವೆರಿ ಸಾರಿ ಮಿಸ್ಟರ್ ಅರ್ಜುನ್, ಮಯೂರಿಯನ್ನು ಸೇವ್ ಮಾಡೋದಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ. ಮನೆಯವ್ರು ಯಾರ್ಯಾರಿದ್ದಾರೋ ಎಲ್ಲರನ್ನು ಕರೆದು ಬಿಡಿ. ಅವ್ರನ್ನ ಅರ್ಧ ಗಂಟೆ ಬದುಕಿದ್ರಿಂದ ಹೆಚ್ಚು. ನನ್ನ ಕ್ಷಮಿಸ್ಬಿಡು ಮಯೂರಿ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ.
ನಿನ್ನ ಗೊಂದಲ ಏನು ಅಂತ ನನಗೆ ಅರ್ಥವಾಗ್ತಿದೆ ಅಂತ. ನಾನು ನಿನಗೆ ಈ ಔಷಧಿನ ಕೊಡ್ತೀನೋ ಇಲ್ವೋ ಅನ್ನೋದು ತಾನೆ. ಹಾಗಲ್ಲ ಗುರುಗಳೇ, ಅದು ನೀನು ಏನು ಹೇಳಬೇಕಾಗಿಲ್ಲ ಅಮೃತ. ಆಗ್ತಿರೋ ಅನಾಹುತವನ್ನು ತಡೆಯೋದಕ್ಕೆ ನೀನು ಪಡ್ತಿರೋ ಪ್ರಯತ್ನಕ್ಕೆ ನನ್ನದು ಒಂದು ಅಳಿಲು ಸೇವೆ ಇರಲಿ. ತಗೋ. ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಔಷಧಿನ ತಗೊಂಡೋಗಿ ಮಯೂರಿ ಕೊಡು. ಶಿವನ ಇಚ್ಛೆ ಹೇಗಿದೆಯೋ ಹಾಗೇ ಆಗಲಿ. ಧನ್ಯವಾದಗಳು ಗುರುಗಳೇ. ಅಮೃತ ನಿಂತ್ಕೋ. ಯಾಕೆ ಅಂತ ಕೇಳ್ಬೋದಾ? ಎಲ್ಲಿ ಆ ಔಷಧಿ ಕೊಡು ನೋಡೋಣ. ಔಷಧಿನ ಯಾಕೆ? ನಿನ್ನ ಗೆಳತಿನ ಉಳಿಸ್ಕೊಳ್ಳೋಕೆ ನನ್ನ ಕೈಲಾದ ಪ್ರಯತ್ನನ ನಾನು ಮಾಡಕ್ಕೆ, ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋಕೆ. ಕೊಡು. ಪರಮೇಶ್ವರ, ಆ ಹುಡುಗಿ ಮಯೂರಿಯ ಮೇಲೆ ಪ್ರಹಾರ ಮಾಡಿರುವ ನಾಗ ತಕ್ಷಕ ವಂಶದ್ದೋ ವಾಸುಕಿ ವಂಶದ್ದೋ ನನಗೆ ಗೊತ್ತಿಲ್ಲ. ಅದು ಯಾರೇ ಆಗಿರಲಿ, ತಪ್ಪು ನಡೆದು ಹೋಗಿದೆ. ಆದರೆ ಆಗಿರೋ ಅನ್ಯಾಯನ ಸರಿಪಡಿಸೋ ಶಕ್ತಿಯನ್ನ ನೀನು ನನಗೆ ಕೊಟ್ಟಿದ್ದೆ. ಆ ಶಕ್ತಿಯ ಸದುಪಯೋಗ ಈಗ ಆಗ್ಬೇಕಾಗಿದೆ. ದುರಾದೃಷ್ಟವಶಾತ್ ನನ್ನದು ಪುನರ್ಜನ್ಮವಾದ್ದರಿಂದ ನನ್ನ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ನನ್ನ ಬಳಿ ಇಲ್ಲ. ಹಾಗಾಗಿ ಅಳುದುಳಿದ ಶಕ್ತಿಗಳನ್ನ ಈ ಔಷಧಕ್ಕೆ ತುಂಬ್ತಾ ಇದ್ದೀನಿ. ಅಮೃತಾಳ ಗೆಳತಿಯ ಪ್ರಾಣ ಕಾಪಾಡೋಕೆ ಈ ಶಕ್ತಿಗಳು ಉಪಯೋಗವಾದರೆ ಇವು ಇದ್ದುದಕ್ಕೂ ಸಾರ್ಥಕವಾಗುತ್ತೆ. ತಂದೆ, ನಿನ್ನ ಕೃಪೆ ಇರಲಿ ಈಶ್ವರ. ಹೋಗ್ಬೇಕು ಅಂತ ಅನ್ಸತ್ತೆ. ಸರಿಮಾ, ನಿನಗೆ ಒಳ್ಳೇದಾಗ್ಲಿ. ಹೋಗ್ಬಿಟ್ ಬಾ.
ಕಾದು ಪ್ರಯೋಜನ ಇಲ್ಲ. ಮನೆಗೆ ಫೋನ್ ಮಾಡಿ ಹೇಳೋದೇ ಒಳ್ಳೇದು.